ಇವತ್ತಿನ ವಿಡಿಯೋದಲ್ಲಿ 2026ರ GPSTR ಎಕ್ಸಾಮ್ಗೆ ವಿವರಣಾತ್ಮಕ ಪ್ರಶ್ನೋತ್ತರ ಸಮಾಜ ವಿಜ್ಞಾನಕ್ಕೆ ನಾನು ಯಾವ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತು ನಾನು 8th ಸ್ಟ್ಯಾಂಡರ್ಡ್ ಭಾಗ 1ರಲ್ಲಿ ಫಸ್ಟ್ನೇ ಲೆಸನ್ ಮತ್ತು ಸೆಕೆಂಡ್ನೇ ಲೆಸನ್ ನೋಟ್ಸ್ದು ಹೇಗೆ ಮಾಡಿದ್ದೀನಿ ಅನ್ನೋದನ್ನ ತಿಳಿಸ್ತೀನಿ. ಪ್ರಕ್ತಾನ ಆಧಾರಗಳು ಎಂದರೇನು, ಉದಾಹರಣೆ ಸಹಿತ ವಿವರಿಸಿ ಅಂತ ಪ್ರಶ್ನೆ ಬಂದರೆ, ಪ್ರಕ್ತಾನ ಆಧಾರಗಳು ಇದನ್ನು ಪುರಾತತ್ವ ಆಧಾರಗಳು ಎಂತಲೂ ಕರೆಯಲಾಗುತ್ತದೆ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಕ್ತಾನ ಆಧಾರಗಳೆಂದು ಕರೆಯುತ್ತೇವೆ. ಭೂಗರ್ಭದಲ್ಲಿ ಸಿಗುವ ವಸ್ತುಗಳು ಪ್ರಕ್ತಾನ ಆಧಾರಗಳೇ. ಉದಾಹರಣೆಗೆ ಹರಪ್ಪ ನಾಗರಿಕತೆ ಹೀಗೆಯೇ ಬೆಳಕಿಗೆ ಬಂದದ್ದು. ಎರಡನೇ ಕ್ವಶನ್ನು, ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಏಕೆ ಸಹಕಾರಿಯಾಗಿವೆ, ವಿವರಿಸಿ. ಮೌಖಿಕ ಪರಂಪರೆಯು ಮಾನವನ ಸಮಾಜದ ನೆನಪುಗಳ ಚರಿತ್ರೆಯೂ ಹೌದು. ಇಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಎರಡನೇ ಪಾಯಿಂಟು, ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ. ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ. ಚಿತ್ರದುರ್ಗದ ನಾಯಕರು ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡಟಾನಿಸ್ ಟೇಲರ್ ಮುಂತಾದವರ ಬಗ್ಗೆ ವಿಪುಲ ಮೌಖಿಕ ಸಾಹಿತ್ಯವಿದೆ. ಹಾಗೆಯೇ ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣ ತಾತ, ಸೇವಾಲಾಲ್, ಶಿಶುನಾಳ ಶರೀಫ್ ಮುಂತಾದ ಅನೇಕರ ಬಗ್ಗೆಯೂ ಅನೇಕ ಮೌಖಿಕ ನಿರೂಪಗಳಿವೆ. ಮೂರನೇ ಪ್ರಶ್ನೆ, ಸಾಹಿತ್ಯಿಕ ಆಧಾರಗಳು ಯಾವ್ಯಾವು, ಅವುಗಳನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಬಂದರೆ, ಸಾಹಿತ್ಯಿಕ ಆಧಾರಗಳಲ್ಲಿ ನಾವು ಎರಡು ವಿಧಾನ ಕಾಣ್ತೀವಿ. ಅದು ಯಾವುದ್ಯಾವುದು ಅಂತ ಬಂದಾಗ, ಒಂದು ದೇಶೀಯ ಸಾಹಿತ್ಯ ಮತ್ತು ಇನ್ನೊಂದು ವಿದೇಶಿಯ ಸಾಹಿತ್ಯ. ಈಗ ದೇಶೀಯ ಸಾಹಿತ್ಯದ ಬಗ್ಗೆ ತಿಳಿಯೋದಾದರೆ, ಈ ದೇಶೀಯ ಸಾಹಿತ್ಯ ಅನ್ನೋದು ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎಂದು ಕರೆಯಲಾಗಿದೆ. ಬರಹದ ರೂಪವನ್ನು ಪಡೆದಿರುವ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಈ ಸಾಹಿತ್ಯವನ್ನು ನಾವು ಕಾಣ್ತೇವೆ. ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದ ಎಲ್ಲ ಭಾರತೀಯ ಭಾಷೆಗಳು ಈ ಬಗೆಯ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹೊಂದಿದೆ. ಇನ್ನು ಈ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು ಯಾವ ರೀತಿ ಇದೆ ಅಂತ ಅಂದರೆ ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ಆಲನಗತ ಸಪ್ತಸತಿ, ಬಾಣಭಟ್ಟನ ಹರ್ಷಚರಿತೆ, ಚಾಂದ್ಬರ್ದಾಯಿ ಬರೆದಿರುವಂತಹ ಪೃಥ್ವಿರಾಜ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ್ ಸಾಹಿತ್ಯ, ಬೌದ್ಧ ಸಾಹಿತ್ಯಗಳಾದ ತ್ರಿಪೀಠಕಗಳು, ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗ ಇತ್ಯಾದಿಗಳನ್ನು ಇಲ್ಲಿ ಹೆಸರಿಸಬಹುದು. ವಿದೇಶಿ ಸಾಹಿತ್ಯ ಅಂತ ಬಂದಾಗ, ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನು ವಿದೇಶಿ ಸಾಹಿತ್ಯ ಎಂದು ಕರೆಯುತ್ತಾರೆ. ಮೆಗಸ್ತಾನಿಸನ ಹಿಂಡಿಕ, ಒಯನ್ ಸಾಂಗನ ಸಿಯುಕಿ, ಫಾಯಿಯಾನನ ಗೋಕೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಟಾಲಿಮಿಯ ಜಿಯೋಗ್ರಫಿ, ಬರಾನಿಯ ತಾರಿಖೆ ಫಿರೋಜ್ ಶಾಹಿ ಮೊದಲಾದ ಕೃತಿಗಳನ್ನು ವಿದೇಶಿ ಸಾಹಿತ್ಯಗಳಿಗೆ ಉದಾಹರಣೆಗಳು ಅಂತ ನಾವು ಹೇಳ್ಬೋದು. ನಾಲ್ಕನೇ ಕ್ವಶನ್ನು, ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಪ್ರಶ್ನೆ ಬಂದಾಗ, ಮೊದಲನೇ ಪಾಯಿಂಟು, ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವ ಭಾರತ ಒಂದು ಉಪಖಂಡ. 3 ಕಡೆ ನೀರಿನಿಂದಲೂ ಮತ್ತೊಂದು ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದನ್ನು ಇದೊಂದು ಪರ್ಯಾಯ ದ್ವೀಪ ಆಗಿರುತ್ತೆ. ಭಾರತ ಇಂದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ ಮತ್ತು ಮಯನ್ಮಾರ್ಗಳೊಂದಿಗೆ ತನ್ನ ಭೂಗಡಿಯನ್ನು ಹೊಂದಿದೆ. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು ಹಾಗೂ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ದೆಹಲಿಯನ್ನು ಒಳಗೊಂಡಂತೆ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು, ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶವನ್ನು, ದಕ್ಷಿಣದಲ್ಲಿ ದಕ್ಕನ್ ಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. 5ನೇ ಕ್ವಶನ್ನು, ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಅಂತ ಕ್ವಶನ್ ಬಂದರೆ, ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯು ಉಂಟಾಯಿತೆಂದು ಭಾವಿಸಲಾಗಿದೆ. ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಿತು. ಹಲವೆಡೆ ಇದು ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣವಾಯಿತು. ಸೆಕೆಂಡ್ ಪಾಯಿಂಟು, ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿ ಹೆಚ್ಚಾಗತೊಡಗಿದವು.
ಮೂರನೇ ಪಾಯಿಂಟು, ಈ ಸಂಕುಲಗಳ ಜೊತೆಯಲ್ಲಿಯೇ ಜಿಂಕೆ, ಕಡವೆ, ಮೇಕೆ, ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು. ಇವನ್ನೇ ಬೇಟೆಯಾಡುತ್ತಿದ್ದ ಮಾನವನು ಈಗ ಅವುಗಳ ಸ್ವಭಾವ, ಆಹಾರ ರೀತಿ ಹಾಗೂ ಸಂತತಿಯ ವೃದ್ಧಿಯ ಬಗ್ಗೆ ತಿಳಿದುಕೊಂಡನು. ಕ್ರಮೇಣವಾಗಿ ಈ ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸತೊಡಗಿದನು. ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭವಾಯಿತು. ಹೊಳೆ, ಕೆರೆಗಳಲ್ಲಿ ಮೀನು ಹಿಡಿಯುವುದನ್ನು ಈತ ಕಲಿತಿದ್ದನು. ಅಕ್ಕಿ, ಗೋಧಿ ಹಾಗೂ ಬಾರ್ಲಿಯಂತಹ ದವಸ ಧಾನ್ಯವನ್ನು ಇವನು ಆಹಾರಕ್ಕಾಗಿ ಬಳಸುವುದನ್ನು ತಿಳಿದುಕೊಂಡನು. ಕ್ರಮೇಣವಾಗಿ ಅವುಗಳನ್ನು ಬೆಳೆಯುವ ವಿಧಾನವನ್ನು ಕೂಡ ಕಂಡುಕೊಂಡನು. ಹೀಗೆ ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಅನ್ನೋದು ಅಭಿವೃದ್ಧಿಯಾಗಿದ್ದನ್ನು ನಾವು ಕಾಣ್ಬೋದು. ಈ ರೀತಿ ನಾನು 2022 GPSTಯ ಸಮಾಜ ವಿಜ್ಞಾನಕ್ಕೋಸ್ಕರ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ನೋಟ್ಸ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ಥರ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮದೊಂದು ರೈಟಿಂಗ್ ಪ್ರಾಕ್ಟೀಸು ಕೂಡ ಆಗುತ್ತೆ, ಓದಂಗೂ ಕೂಡ ಆಗುತ್ತೆ, ಜೊತೆಗೆ ಕ್ವಿಕ್ ರಿವಿಷನ್ ಮಾಡೋಕ್ಕೂ ಕೂಡ ಈ ರೀತಿ ನೋಟ್ಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.